ಕಾಫಿನಾಡು ಚಿಕ್ಕಮಗಳೂರಿನಲ್ಲೀಗ ದತ್ತಾತ್ರೇಯ ಯಾತ್ರೆ ಆರಂಭ ಆಗಿದೆ. ಹಲವು ಸಾವಿರಾರು ಸಂಖ್ಯೆಯಲ್ಲಿ ಜನ ದತ್ತಾತ್ರೇಯ ಅಥವಾ ದತ್ತಪೀಠಕ್ಕೆ ಪಾದಯಾತ್ರೆಯನ್ನು ನಡೆಸ್ತಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕಾಮನ್. ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ವಿಶೇಷತೆ ಏನೂ ಇಲ್ಲ. ಈ ವಿವಾದ ಇನ್ನೂ ಕೂಡ ವಿವಾದವಾಗೇ ಉಳ್ಕೊಂಡಿದೆ. ಅದರ ನಡುವೆ ಮಾಜಿ ಸಚಿವ ಸಿ.ಟಿ. ರವಿ ಅವರು ಒಂದು ಗಂಭೀರವಾದ ಆರೋಪವನ್ನ ಕಾಂಗ್ರೆಸ್ಸಿಗರ ವಿರುದ್ಧ ಮಾಡಿದ್ದಾರೆ ದತ್ತಪೀಠಕ್ಕೆ ಸಂಬಂಧಪಟ್ಟಂತೆ. ಏನಪ್ಪಾ ಅದು ನೋಡ್ಕೋಬರೋಣ. ದತ್ತಾತ್ರೇಯರ ಹೆಸರಲ್ಲಿ ಮತ್ತೊಂದು ವಿವಾದ. ಚಿಕ್ಕಮಗಳೂರು ದೇಗುಲ ಜಮೀನು ಒತ್ತುವರಿ ಆರೋಪ. ಚಿಕ್ಕಮಗಳೂರಿನ ದತ್ತಾತ್ರೇಯರಿಗೆ ಮತ್ತೊಂದು ವಿವಾದ ಅಂಟ್ಕೊಂಡಿದೆ. ಟೆನೆಂಟ್ ಆಕ್ಟ್ ಬರುವ ಮೊದಲೇ ದತ್ತಾತ್ರೇಯರ ಹೆಸರಲ್ಲಿ 1861 ಎಕರೆ ಜಮೀನಿತ್ತು. ಆ ಜಮೀನೀಗ ಏನಾಯ್ತು ಅಂತ ಸಿ.ಟಿ. ರವಿ ಪ್ರಶ್ನೆ ಮಾಡಿದ್ದಾರೆ. ದತ್ತಾತ್ರೇಯರ ಚರಾಸ್ತಿ ಅಕ್ರಮ ಪರಭಾರೆ ಬಗ್ಗೆ ದಿ ಮೇಜರ್ ಪೂವಯ್ಯ ನೇತೃತ್ವದಲ್ಲಿ ತನಿಖೆಯಲ್ಲಿ ಸಾಬೀತಾಗಿತ್ತು. ಇನ್ನು ಸ್ಥಿರಾಸ್ತಿ 1861 ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಪ್ರಭಾವಿಗಳು ಕಬಳಿಸಿದ್ದಾರೆ ಅಂತ ಸಿ.ಟಿ. ರವಿ ದೂರಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿ ದತ್ತಾತ್ರೇಯರ ಬಹುತೇಕ ಆಸ್ತಿಯನ್ನ ಕಬಳಿಸಿರೋರು ಕಾಂಗ್ರೆಸ್ಸಿಗರು. ಅದರಲ್ಲಿ ಪ್ರಭಾವಿಗಳು ಸೇರಿದ್ದಾರೆ. ಆಸ್ತಿ ಹೋಗುತ್ತಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಸಿ.ಟಿ. ರವಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ 1861 ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತು ಅನ್ನೋದನ್ನು ಕಂದಾಯದ ದಾಖಲೆಗಳು ಹೇಳ್ತವೆ. ಮತ್ತು ಅದರ ಚರ ಆಸ್ತಿ, ಹರಿಕೆ, ಕಾಣಿಕೆ, ಬೆಳ್ಳಿ ಮತ್ತು ಚಿನ್ನದ ಚರ ಆಸ್ತಿಗಳು ಅದು ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಮತ್ತು ಅಕ್ರಮ ನಡೆದಿದೆ ಎನ್ನುವಂಥ ದೂರಿನ ಹಿನ್ನೆಲೆಯಲ್ಲಿ ದಿವಂಗತ ಪೂವಯ್ಯನವರು, ಇವತ್ತು ಬದುಕಿಲ್ಲ, ಮೇಜರ್ ಪೂವಯ್ಯನವರು, ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿ ಮಾಡಿತ್ತು. ಆ ಸಮಿತಿ ವರದಿ ಕೊಟ್ಟಿದೆ, ಅಕ್ರಮ ಆಗಿರೋದು ನಿಜ ಅಂಥೇಳಿ. ಕಾಂಗ್ರೆಸ್ಸಿಗರು ದತ್ತಪೀಠದ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡೋ ಬದಲು ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಚುನಾವಣೆ ವೇಳೆ ನಾವು ಹಿಂದೂ, ನಾವು ದತ್ತಪೀಠಕ್ಕೆ ಬರ್ತೀವಿ ಅಂತ ನಾಟಕ ಮಾಡೋ ಬದಲು ಸತ್ಯವನ್ನ ಎತ್ತಿಡಿಯೋ ಕೆಲಸ ಮಾಡಬೇಕು. ಓಟಿನ ಆಸೆಗೆ ಸುಳ್ಳು ಹೇಳೋದನ್ನು ಬಿಡಬೇಕು. ಹಿಂದಿನಿಂದಲೂ ಹೇಳ್ತಾ ಇದ್ದೀವಿ, ದತ್ತಪೀಠ, ದರ್ಗಾ ಬೇರೆ ಬೇರೆ. ದರ್ಗಾ ಜಾಗರ ಹೋಬಳಿ ನಾಗೇನಹಳ್ಳಿಯ ಸರ್ವೆ ನಂಬರ್ 57ರಲ್ಲಿ ಇವತ್ತಿಗೂ ಇದೆ. ಅದನ್ನ ಅವರು ಜನ್ನತ್ ನಗರ ಅಂತಾರೆ. ಬಾಬಾಬುಡನ್ ದರ್ಗಾ ಅಲ್ಲಿದೆ, ಬಾಬಾಬುಡನ್ ಸಮಾಧಿ ಅಲ್ಲಿದೆ ಅನ್ನೋದಕ್ಕೆ ಸರ್ಕಾರಿ ದಾಖಲೆ ಹೇಳುತ್ತೆ. ದತ್ತಪೀಠ ಇರೋದು ದತ್ತಪೀಠ ಗ್ರಾಮದ ಸರ್ಕಾರಿ ದಾಖಲೆ ಸರ್ವೆ ನಂಬರ್ 195ರಲ್ಲಿ ಇದೆ. ಅದೆಲ್ಲರಿಗೂ ಗೊತ್ತು. ಆದರೆ ದತ್ತಪೀಠದ ಆಸ್ತಿ ಕಬಳಿಸಿರೋರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ರವಿ ಆರೋಪಿಸಿದ್ರು. ಕಾಂಗ್ರೆಸ್ರು ಎಲೆಕ್ಷನ್ ಟೈಮಲ್ಲಿ ನಾನು ಹಿಂದೂ, ನಾವು ದತ್ತಪೀಠಕ್ಕೆ ಬರ್ತೀವಿ ಅಂತ ನಾಟಕ ಆಡೋದ್ರ ಬದಲಿಗೆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು. ಸುಳ್ಳನ್ನು ಹೇಳಬಾರ್ದು. ಓಟಿನ ಆಸೆಗೋಸ್ಕರ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ದಾಖಲೆಗಳನ್ನೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ. ಪರಿಶೀಲನೆ ಮಾಡಿ. ಕಬಳಿಸಿರೋರು ಕಾಂಗ್ರೆಸ್ನವರು ಆಸ್ತಿಯನ್ನು, ಬಹುತೇಕ ಕಾಂಗ್ರೆಸ್ಸಿಗರು, ಅದರಲ್ಲಿ ಪ್ರಭಾವಿಗಳು ಕೂಡ ಸೇರ್ಕೊಂಡಿದ್ದಾರೆ. ಆಸ್ತಿ ಹೋಗುತ್ತಲ್ಲ ಅನ್ನೋ ಚಿಂತೆಗೆ ಸುಳ್ಳು ಹೇಳ್ತಾ ಇದ್ದಾರೆ. ಒಟ್ಟಾರೆ ಅದೇನೇ ಇರಲಿ, ಇವತ್ತು ಕಾಫಿನಾಡ ದತ್ತಪೀಠಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ಚಿಕ್ಕಮಗಳೂರು ಸೇರಿದಂತೆ ಜಿಲ್ಲೆಯಾದ್ಯಂತ 4,000ಕ್ಕೂ ಹೆಚ್ಚು ದತ್ತ ಭಕ್ತರು ಮಾಲಾಧಾರಣೆ ಮಾಡುವ ಮೂಲಕ ದತ್ತ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಆದರೆ ಇದೇ ವೇಳೆ ಇನಾಮ್ ದತ್ತಾತ್ರೇಯ ಪೀಠಕ್ಕೆ ಸಂಬಂಧಪಟ್ಟಂತೆ ಸಿ.ಟಿ. ರವಿ ಹೇಳಿಕೆ ಹೊಸದೊಂದು ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ವಿವಾದದ ಜಯಂತಿ ಆಗಿರೋದ್ರಿಂದ ಜಿಲ್ಲಾದ್ಯಂತ ಸಾವಿರಾರು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಇವತ್ತಿನಿಂದ 10 ದಿನಗಳ ಕಾಲ ಕಾಫಿನಾಡು ಬೂದಿ ಮುಚ್ಚಿದ ಕೆಂಡದಂತಿರೋದು ಸತ್ಯ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.